Hello everyone, welcome to Achievers Academy. So today we discuss one of the important concept, directions. So ನಿಮ್ಮ ಈಗ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡೈರೆಕ್ಷನ್ ಪ್ರಾಬ್ಲಮ್. ಸೊ ಏನಿದು ಡೈರೆಕ್ಷನ್ಸ್ ಅಂದ್ರೆ ದಿಕ್ಕುಗಳು. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅಂದ್ರೆ ನಿಮ್ಮ PC, PSI, KS, SD, FD ಅಂಡ್ UPSC, ಅಷ್ಟೇ ಅಲ್ಲ ನಿಮ್ಮ KSET ಎಕ್ಸಾಮ್, ನೆಟ್, ಸ್ಲೆಟ್, ಸೊ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳ್ತಾರೆ, ಟೆಟ್ ಅಲ್ಲಿ. ಆ್ಯಂಡ್ ಅದೇ ಥರ ನಿಮ್ಮ ಬ್ಯಾಂಕಿಂಗ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೇಸು, SSC ಅಷ್ಟೇ ಅಲ್ಲ, ಮತ್ತು ಅಕಾಡೆಮಿಕ್ ಎಕ್ಸಾಮ್ಸ್, ಸೊ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಇರ್ತದೆ. ಸೊ ಹಾಗಾದರೆ ಏನಿದೆ ಈ ಥರ ಕಾನ್ಸೆಪ್ಟು? ಸೊ ಎಷ್ಟು ಮಾರ್ಕ್ಸಿಗೆ ಬರ್ಬೋದು? 1 or 2 marks, 3 marks ಈ ಥರ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಮಾರ್ಕ್ಸಿಗೆ ಈ ಕಾನ್ಸೆಪ್ಟ್ ಬರ್ತದೆ. ಹಾಗಾದರೆ ಫಸ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಬೇಸಿಕ್ ಬೇಕಾಗುತ್ತೆ. ಹಾಗಾದರೆ ಏನದು ಬೇಸಿಕ್ಸು? ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಡೈರೆಕ್ಷನ್ಸ್ ಅಂದರೆ ದಿಕ್ಕು. ಸೊ ನೆಕ್ಸ್ಟ್ ಈಗ ನೋಡಿ, ನಿಮಗೆ ಒಂದು ಜಸ್ಟ್ ಹಾಗೆ ಒಂದು ಸ್ಕ್ರೀನಲ್ಲಿ ಒಂದು ಡೈರೆಕ್ಷನ್ ಕಾಣ್ತಿದೆ, ಒಂದು ಸ್ಟಾರ್ ಥರ ಒಂದು ಮಾರ್ಕ್ ಕಾಣ್ತಿದೆ ಅಲ್ವಾ, ಸ್ಟಾರ್ ಥರ ಇಮೇಜ್ ಇದೆ. ಹಾಗಾದರೆ ಯಾವ್ಯಾವುದು ಅಂದರೆ ಯಾವುದು ನಾರ್ತ್ ಆಗ್ತದೆ, ಯಾವುದು ಸೌತು, ಯಾವುದು ಈಸ್ಟು, ಯಾವುದು ವೆಸ್ಟ್, ಈ ಥರ ಎಲ್ಲ ಇರುತ್ತೆ. ಸೊ ಹಾಗಾದರೆ ನೋಡಿ, ಈಗ ನೆಕ್ಸ್ಟ್ ಅಂದರೆ ಯಾವುದು ಡೈರೆಕ್ಷನ್ಸ್ ಎಲ್ಲಿ ಬರುತ್ತೆ ಅಂತ. ಜಸ್ಟ್ ಮೇಲ್ಗಡೆ ಈಗ ಏನು ಕಾಣಿಸ್ತಿದೆ ನಿಮಗೆ? ನಾರ್ತ್. ಸೊ ನಾರ್ತ್. ಸೊ ನೆಕ್ಸ್ಟ್ ಈಸ್ಟ್. ಸೊ ನಾರ್ತ್, ಈಸ್ಟ್ ಆ್ಯಂಡ್ ಸೌತ್. ನೆಕ್ಸ್ಟ್ ವೆಸ್ಟ್. ಸೊ ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಸೊ ನಾರ್ತ್ ಅದಾದಮೇಲೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಡೈರೆಕ್ಷನ್ಸ್ ಯಾವ್ದು ಬರುತ್ತೆ ಅಂದರೆ ನಾರ್ತ್, ಈಸ್ಟ್. ಸೊ ಇವೆರಡು ನಾರ್ತ್ ಮತ್ತು ಈಸ್ಟ್ನ ಮಿಡಲಲ್ಲಿ ಬರೋದೇ ನಾರ್ತ್ ಈಸ್ಟ್. ಆ್ಯಂಡ್ ನೆಕ್ಸ್ಟ್ ಸೊ ಇದು ನಾರ್ತ್ ಈಸ್ಟ್ ಇದೆ, ಇದು ನಾರ್ತ್ ಮತ್ತು ಇದು ನಾರ್ತ್ ಆ್ಯಂಡ್ ಈಸ್ಟ್ನ ಮಿಡಲಲ್ಲಿ ಮಧ್ಯ ಪಾರ್ಟಲ್ಲಿ ಬರೋದೇ ನಾರ್ತ್ ಈಸ್ಟ್. ಸೊ ನೆಕ್ಸ್ಟ್ ಹಾಗಾದರೆ ಸೌತ್ ಆ್ಯಂಡ್ ಈಸ್ಟ್. ಸೊ ಅದರ ಮಧ್ಯದಲ್ಲಿ ಯಾವ್ದು ಬರುತ್ತೆ ಅಂದರೆ ಸೌತ್ ಈಸ್ಟ್. ಸೊ ನೆಕ್ಸ್ಟ್ ಸೌತ್ ವೆಸ್ಟ್, ಅವೆರಡರ ಮಧ್ಯದಲ್ಲಿ ಬರೋದೇ ಸೌತ್ ವೆಸ್ಟ್. ಸೊ ನೆಕ್ಸ್ಟ್ ಏನು ಬರುತ್ತೆ? ನಾರ್ತ್ ವೆಸ್ಟ್. ಸೊ ನಾರ್ತ್ ವೆಸ್ಟ್, ನಾರ್ತ್ ಮತ್ತು ವೆಸ್ಟ್ನ ಮಿಡಲಲ್ಲಿ ಬರೋದೇ ನಾರ್ತ್ ವೆಸ್ಟ್ ಆಗಿರುತ್ತೆ. ಸೊ ಕ್ಲಿಯರ್ ಇದೆ ಅಲ್ವಾ? ನಾರ್ತ್ ಈಸ್ಟ್, ಸೌತ್ ವೆಸ್ಟ್. ಸೊ ಹಾಗಾದರೆ ಇದು ಇಂಗ್ಲೀಷಲ್ಲಿ ಆಯಿತು. ಅದಕ್ಕಿಂತ ಫಸ್ಟು ಸೊ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ನಾನು ಬರ್ದಿದ್ನಲ್ಲ, ಸೌತ್ ಈಸ್ಟ್, ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ವೆಸ್ಟ್. ಸೊ ಈ ಥರ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸೊ ಹಾಗಾದರೆ ಒಂದು ಪಾಯಿಂಟಿಂದ ಒಬ್ಬ ವ್ಯಕ್ತಿ ನಾರ್ತಿಗೆ ಹೋಗ್ತಿದ್ದಾನೆ. ಸೊ ಹಾಗೆ ಆ ವ್ಯಕ್ತಿ ಎಲ್ಲಿಗೆ ಹೋಗ್ತಿದ್ದಾನೆ? ಈಸ್ಟಿಗೆ ಹೋಗ್ತಿದ್ದಾನೆ. ಅಂದರೆ ಇದು ನಾರ್ತ್ ಆಗ್ತದೆ, ಇದು ಈಸ್ಟ್ ಆಗ್ತದೆ ಆ್ಯಂಡ್ ಇದು ಸೌತ್ ಆಗ್ತದೆ. ಸೊ ನೆಕ್ಸ್ಟ್ ಅದಾದಮೇಲೆ ಈಗ ಹಾಗಾದರೆ ಇನ್ನೊಂದು ಯಾರೋ ಬರ್ತಾರೆ ನೋಡಿ, ಯಾರವರು? ಸನ್. ಸೊ ಸನ್ ಬಂದರು. ಹಾಗಾದರೆ ಇವರು ಎಲ್ಲಿರ್ತಾರೆ ಅಂದರೆ ಸನ್ ರೈಸ್ ಆ್ಯಂಡ್ ಸನ್ಸೆಟ್, ಸೂರ್ಯೋದಯ ಆ್ಯಂಡ್ ಸೂರ್ಯಾಸ್ತ. ಸೊ ಹಾಗಾದರೆ ಸನ್ ರೈಸ್ ಆಗೋದು ಈಸ್ಟಲ್ಲಿ, ಅಂದರೆ ಪೂರ್ವದಲ್ಲಿ ಸನ್ ರೈಸ್ ಆಗ್ತಾರೆ. ಅದೇ ಸನ್ಸೆಟ್ ಆಗೋದಲ್ಲಿ ವೆಸ್ಟ್, ಈ ಕಡೆ ವೆಸ್ಟಲ್ಲಿ ಸನ್ಸೆಟ್ ಆಗ್ತದೆ, ಅಂದರೆ ಸೂರ್ಯಾಸ್ತ ಆಗುತ್ತೆ. ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ನೋಡೋಣ. ಎಸ್, ಓಕೆ, ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋಣ, ಸ್ಕ್ರೀನ್ ಚೆನ್ನಾಗಿ ಕಾಣಬೇಕಲ್ವಾ. ಸೊ ಅದಕ್ಕೆ ಕ್ಲಿಯರ್ ಮಾಡಿಕೊಂಡು ಸೊ ನೆಕ್ಸ್ಟ್ ಹೋಗೋದಾದರೆ ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಸೊ ವೆಸ್ಟ್ ಇದೇ ಬರುತ್ತೆ. ಓಕೆ, ಈಗ ಜಸ್ಟ್ ನೋಡಿ, ಒಂದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಒಂದು ಇಮೇಜ್ ಕಾಣಿಸ್ತಿದ್ದಿಲ್ಲ. ಇದರಲ್ಲಿ ಕಂಪ್ಲೀಟ್ ನಾನು ಇಷ್ಟೋ ತನಕ ಏನು ಮಾಡಿದೆ, ಇಂಗ್ಲೀಷಲ್ಲಿ ಹೇಳಿದೆ ಅಲ್ವಾ ನಿಮಗೆ, ಅಂದರೆ ನಾರ್ತು, ಈಸ್ಟು, ಸೌತ್, ವೆಸ್ಟ್. ಅದಕ್ಕೆ ಕೆಲವೊಬ್ಬರಿಗೆ ಕನ್ನಡದಲ್ಲೂ ಬೇಕಾಗುತ್ತೆ, ಅದಕ್ಕೆ ಏನು ಮಾಡಿದ್ದೀನಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್. ಸೊ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇಲ್ಲ, ಅದನ್ನು ನೀವು ನೋಟ್ಸಲ್ಲಿ ಬರ್ಕೊಂಡ್ರೆ ಸಾಕು, ಯಾವುದು ಈಸ್ಟು, ಯಾವುದು ವೆಸ್ಟ್, ಯಾವುದು ಸೌತ್, ಯಾವುದು ನಾರ್ತ್ ಅಂತ ಅಂದರೆ. ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ಹೇಳಿದೆ, ನಾರ್ತ್ ಅಂದರೆ ಉತ್ತರ, ನೆಕ್ಸ್ಟ್ ನಾರ್ತ್ ಅಂದರೆ ಉತ್ತರ, ನೆಕ್ಸ್ಟು ಈಶಾನ್ಯ ಅಂದರೆ ನಾರ್ತ್ ಈಸ್ಟ್, ಪೂರ್ವ ಅಂದರೆ ಈಸ್ಟ್ ಆ್ಯಂಡ್ ನೆಕ್ಸ್ಟ್ ಈ ಪೂರ್ವ ಅಂದರೆ ಈಸ್ಟ್, ಆಗ್ನೇಯ ಅಂದರೆ ಸೌತ್ ಈಸ್ಟ್, ದಕ್ಷಿಣ ಮೀನ್ ಸೌತ್, ನೈಋತ್ಯ ಅಂದರೆ ಸೌತ್ ವೆಸ್ಟ್ ಆ್ಯಂಡ್ ವೆಸ್ಟ್ ಅಂದರೆ ಪಶ್ಚಿಮ ಆ್ಯಂಡ್ ನೆಕ್ಸ್ಟ್ ವಾಯುವ್ಯ ಅಂದರೆ ನಾರ್ತ್ ವೆಸ್ಟ್. ಸೊ ಈ ಒಂದು ಡಯಾಗ್ರಾಮ್ ಕರೆಕ್ಟಾಗಿ ನಿಮಗೆ ಗೊತ್ತಿತ್ತು ಅಂದರೆ ಯಾವ್ಯಾವ ಡೈರೆಕ್ಷನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತರೆ 100% ನಿಮಗೆ 3 ಮಾರ್ಕ್ಸ್ ಅಂತೂ ಆಲ್ಮೋಸ್ಟ್ ಡೈರೆಕ್ಷನ್ಸ್ ಕಾನ್ಸೆಪ್ಟ್ ಎಲ್ಲ ಎಕ್ಸಾಮಲ್ಲೂ ಮಿನಿಮಮ್ 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಕೇಳ್ಬೋದು, 5 ಕೇಳ್ಬೋದು. ಸೊ ಮಿನಿಮಮ್ 3 ಮಾರ್ಕ್ಸ್ ಅಂತೂ ಎಲ್ಲ ಎಕ್ಸಾಮ್ಸಲ್ಲೂ ಇರುತ್ತೆ. ನಾನು ಹೇಳಿದೆ ಆಲ್ರೆಡಿ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಸ್ಟೇಟು, ಸೆಂಟ್ರಲ್ ಆ್ಯಂಡ್ ನಿಮ್ಮ ನೆಟ್, ಸ್ಲೆಟ್, ಟೆಟ್, ಸೊ ಎಲ್ಲ ಎಕ್ಸಾಮ್ಸಲ್ಲಿ ಕೂಡ ಕೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಮತ್ತೆ ಇನ್ನು ಏನೇನು ಬೇಕು? ಈಗ ಜಸ್ಟ್ ಡೈರೆಕ್ಷನ್ಸ್ನ ಅವೇರ್ನೆಸ್ ಎಲ್ಲರಿಗೂ ಆಯಿತು. ಹಾಗಾದರೆ ಮತ್ತೆ ಈಗ ನೆಕ್ಸ್ಟ್ ನೋಡೋಣ.
ಹಾ ಓಕೆ. ಹಾ ಈಗ ನೆಕ್ಸ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಸ್ಕ್ರೀನ್ ಮೇಲೆ ಎಲ್ಲರಿಗೂ ಒಂದು ಇಮೇಜ್ ಕಾಣ್ತಾ ಇದೆ. ಹಾಗಾದ್ರೆ ಏನಿದು? ಸೊ ನಿಮ್ಗೆ ಡೈರೆಕ್ಷನ್ಸ್ ಅಷ್ಟೇ ಅಲ್ಲ, ಬರೀ ಡೈರೆಕ್ಷನ್ಸ್ ಗೊತ್ತಾಗೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಿಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ, ಸೊ 90 ಡಿಗ್ರಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಇದು ಆಕ್ಚುಲಿ ಡೈರೆಕ್ಷನ್ಸ್ ಅಲ್ವಾ, ಬರೆಯೋಣ. ಎಸ್ ಓಕೆ. ಸೊ ಈ ಕಡೆ ಹಾಕ್ತೀನಿ ನೋಡಿ. ಸೊ ಇದ್ಯಾವ್ದಿದು? ನಾರ್ತ್ ಸೌತ್. ಎಸ್, ಇದು ಡೈರೆಕ್ಷನ್ಸ್. ಸೊ ನಿಮಗೆ ಇಮೇಜ್ 1ರಲ್ಲಿ ಕಾಣಿಸ್ತಾ ಇದೆ. ಇಮೇಜ್ 1ರಲ್ಲಿ 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಅಂದ್ರೆ ಯಾವ್ಯಾವ್ದು ಬರುತ್ತೆ? ಸೊ ಇಲ್ಲಿ ಇದು ಯಾವ್ದಾಗಿರುತ್ತೆ ನಮಗೆ? ಇದು ನಾರ್ತ್, ಇದು ಸೌತ್, ಇದು ಈಸ್ಟ್ ಅಂಡ್ ಇದು ವೆಸ್ಟ್ ಆಗಿದೆ. ಕ್ಲಿಯರಾ? ಎಸ್. ಹಾಗಾದ್ರೆ ಸೊ 90 ಡಿಗ್ರಿ ಅಂದ್ರೆ ಯಾವ್ಯಾವ್ದು ಬರುತ್ತೆ? 90 ಡಿಗ್ರಿ ಅಂದ್ರೆ ನಾರ್ತ್ ಅಂಡ್ ಈಸ್ಟ್, ಅದೇ 90 ಡಿಗ್ರಿ. ಹಾಗಾದ್ರೆ ಇಲ್ಲಿ 45 ಡಿಗ್ರಿ ಅಂತ ಒಂದು ಇಮೇಜ್ ಶೋ ಆಗಿದೆ. ಯಾವ್ದಿದು? 45 ಡಿಗ್ರಿ. ಹಾಗಾದ್ರೆ 45 ಡಿಗ್ರಿ ಯಾವುದು? ಇದು ನಾರ್ತ್ ಈಸ್ಟ್. ಅರ್ಥ ಆಯ್ತಾ? ಈ ನಾರ್ತ್ ಈಸ್ಟ್ ಅಂಡ್ ಈಸ್ಟ್, ಸೊ ಈ ಒಂದು ಪಾರ್ಟ್ ಇದೆಯಲ್ಲ, ಸೊ ಈ ಒಂದು ಪಾರ್ಟ್ ಎಷ್ಟಾಗಿರುತ್ತೆ? 45 ಡಿಗ್ರಿ ಆಗಿರುತ್ತೆ. ಸೊ ಇಮೇಜ್ ಅಲ್ಲಿ ಕಾಣಿಸ್ತಿದೆ. ಆಕ್ಚುಲಿ ಇದೇನಿದು? ಇದು ನಾರ್ತ್, ಇದು ಈಸ್ಟ್. ಸೊ ಇವೆರಡರ ಮಧ್ಯದಲ್ಲಿ ಬರುತ್ತೆ ನಾರ್ತ್ ಈಸ್ಟ್. ಎಷ್ಟು? 45 ಡಿಗ್ರಿ. ಸೊ ನೆಕ್ಸ್ಟ್ ಅಂಡ್ ಇಮೇಜ್ 3ಗೆ ಬನ್ನಿ. 3ಗೆ ಬಂದ್ರೆ ನೋಡಿ, ಸೊ ನಾವು ಈಗ ಒಂದು 90 ಡಿಗ್ರಿ ನೋಡಿದ್ವಿ ಅಂಡ್ 45 ಡಿಗ್ರಿ ನೋಡಿದ್ವಿ. ಸೊ ನೆಕ್ಸ್ಟ್, ಸೊ ಇಲ್ಲಿಂದ 1 ಡಿಗ್ರಿ ಇದೆ ನೋಡಿ ಇಲ್ಲಿ. ಹಾಗಾದ್ರೆ ಇದು ಎಷ್ಟಿದೆ ಅಂದ್ರೆ 135 ಡಿಗ್ರಿ. ಸೊ ಇಲ್ಲಿಂದ 135 ಅಂದ್ರೆ ಇದು ನಾರ್ತ್ ವೆಸ್ಟ್, ನಾರ್ತ್ ವೆಸ್ಟ್, ನಾರ್ತ್ ವೆಸ್ಟ್ ಮತ್ತೆ ಈಸ್ಟ್. ಸೊ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಅಂದ್ರೆ ಎಷ್ಟಿರುತ್ತೆ? 135 ಡಿಗ್ರಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಸೊ 180 ಡಿಗ್ರಿ ಒಂದಿದೆ. ಸೊ 180 ಡಿಗ್ರಿ ತೋರಿಸ್ಬೇಕಲ್ಲ. 180 ಡಿಗ್ರಿ ಅಂದ್ರೆ ಯಾವ್ದಾಗತ್ತೆ? ಒಂದು ವೆಸ್ಟ್, ಇನ್ನೊಂದು ಈಸ್ಟ್. ಕಂಪ್ಲೀಟ್ ಈಸ್ಟ್ ಇಂದ ವೆಸ್ಟ್ಗೆ ಎಷ್ಟಿರುತ್ತೆ? ಸೊ 180 ಡಿಗ್ರಿ ಇರುತ್ತೆ. ಓಕೆ. ನೆಕ್ಸ್ಟ್, ಹಾಗಾದ್ರೆ ಇದು ಈಗ ಗೊತ್ತಾಯ್ತು ಡಿಗ್ರೀಸ್ ಅಂದ್ರೆ ಹೇಗಿರುತ್ತೆ. 90, 45, 135 ಅಂಡ್ 180 ಡಿಗ್ರಿ ಹೇಗಿರುತ್ತೆ ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ. ಎಸ್ ಓಕೆ. ಹಾ ಸೇಮ್. ಸೊ ಈಗ ಒಂದು ಇನ್ನೊಂದು ಇಮೇಜ್ ಇದೆ. ಏನಂದ್ರೆ ಒಂದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಏನಂದ್ರೆ ಡೈರೆಕ್ಷನ್ಸ್ ಕಾಣಿಸ್ತಿದೆ ಅಲ್ವಾ? ಪಕ್ಕದಲ್ಲಿ ಇಲ್ಲಿ ಈಗ ಒಂದು ಡೈರೆಕ್ಷನ್ಸ್ ಇದೆ. ಸೊ ಅದರ ಪಕ್ಕದಲ್ಲಿ ಇನ್ನೊಂದು ಇಮೇಜ್ ಇದೆ. ಸೊ ಏನ್ ಇಮೇಜ್ ಅಂದ್ರೆ ದಿಕ್ಕುಗಳು ಮತ್ತು ಎಡಬಲ ತಿರುಗುವಿಕೆ, ಅಂದರೆ ಡೈರೆಕ್ಷನ್ಸ್, ಪೂರ್ವಕ್ಕೆ ಚಲಿಸಿ ತಿರುಗುದು. ಟರ್ನ್ಸ್ ವೆನ್ ಯು ಮೂವ್ಸ್ ಇನ್ ಈಚ್ ಡೈರೆಕ್ಷನ್. ಸೊ ಒಬ್ಬ ಪರ್ಸನ್ ಇಲ್ಲಿಂದ ಅವನು ಎಲ್ಲಿದ್ದಾನೆ? ಈ ಒಂದು ಪಾಯಿಂಟ್ ಅಲ್ಲಿ ಇದ್ದಾನೆ. ಇಲ್ಲಿಂದ ಅವನು ಯಾವ ಕಡೆ ಹೋಗ್ತಾ ಇದ್ದಾನೆ? ಸೊ ಈಸ್ಟ್ ಕಡೆ ಹೋಗ್ತಾ ಇದ್ದಾನೆ. ಒಬ್ಬ ಪರ್ಸನ್ ಯಾವ ಕಡೆ ಹೋಗ್ತಿದ್ದಾನೆ? ಈಸ್ಟ್ ಕಡೆ ಹೋಗ್ತಿದ್ದಾನೆ. ಸೊ ಒಬ್ಬ ಪರ್ಸನ್ ಈಸ್ಟ್ ಕಡೆ ಹೋಗ್ತಿದ್ದಾನೆ ಅಂದ್ರೆ ಅವನ ರೈಟ್ ಯಾವುದು? ಲೆಫ್ಟ್ ಆಗ್ತದೆ. ಅವನ ಲೆಫ್ಟ್ ಯಾವುದು ಅಂದ್ರೆ ನಾರ್ತ್. ಯಾವ್ದಾಗತ್ತೆ? ನಾರ್ತ್ ಅವನ ಲೆಫ್ಟ್ ಅಂಡ್ ರೈಟ್ ಯಾವ್ದಾಗುತ್ತೆ ಅಂದ್ರೆ ಅವನ ಸೌತ್. ಸೌತ್ ಅವನಿಗೆ ರೈಟ್ ಆಗ್ತದೆ. ಸೊ ಸೇಮ್ ಕಾನ್ಸೆಪ್ಟ್ ಅದೇ ತರ ಇದೆ ನೋಡಿ. ನೆಕ್ಸ್ಟ್ ಸೇಮ್ ಪರ್ಸನ್. ಎಸ್ ಓಕೆ. ನೆಕ್ಸ್ಟ್ ಸೇಮ್ ಪರ್ಸನ್, ಸೇಮ್ ಅದೇ ಪರ್ಸನ್ ಯಾವ ಕಡೆ ಹೋಗ್ತಾ ಇದ್ದಾನೆ? ಸೊ ವೆಸ್ಟ್ ಕಡೆ ಹೋಗ್ತಿದ್ದಾನೆ. ಸೊ ಹಾಗಾದ್ರೆ ಈ ಒಂದು ಪಾಯಿಂಟ್ ಇಂದ ಸೇಮ್ ಪರ್ಸನ್ ಯಾವ ಕಡೆ ಹೋಗ್ತಿದ್ದಾನೆ? ವೆಸ್ಟ್ ಕಡೆ ಹೋಗ್ತಿದ್ದಾನೆ. ಸೊ ವೆಸ್ಟ್ ಅಂದ್ರೆ ಫಸ್ಟ್ ನಮಗೆ ಎಷ್ಟು ತನಕ ಏನಾಗಿತ್ತು? ಇದು ನಾರ್ತ್ ಆಗಿತ್ತು, ಇದು ಸೌತ್ ಆಗಿತ್ತು. ಬಟ್ ಈಗ ಆಪೋಸಿಟ್. ಸೊ ನಾರ್ತ್ ಏನಾಗುತ್ತೆ? ಇವನಿಗೆ ರೈಟ್ ಆಗತ್ತೆ. ಸೊ ಸೌತ್ ಏನಾಗುತ್ತೆ? ಲೆಫ್ಟ್ ಆಗುತ್ತೆ. ಸೊ ಎರಡು ಇಮೇಜ್ ನೋಡಿದ್ರೆ ಸಾಕು. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ನೀವು ಅದಕ್ಕೆ ನಾನು ಡೀಟೇಲ್ ಆಗಿ ನಾನು ಬರೆಯೋದಕ್ಕಿಂತ ಇಮೇಜ್ ಚೆನ್ನಾಗಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಇಮೇಜ್ ಹಾಕ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಒನ್ ಪೂರ್ವಕ್ಕೆ ಚಲಿಸಿ ಅಂದ್ರೆ ಟರ್ನ್ಸ್ ವೆನ್ ಯು ಮೂವ್ಸ್ ಇನ್ ಈಸ್ಟ್ ಡೈರೆಕ್ಷನ್ಸ್. ಅಂಡ್ ನೆಕ್ಸ್ಟ್ ಕೆಳಗೆ ಕೊಟ್ಟಿದ್ರೆ ಪಶ್ಚಿಮಕ್ಕೆ ಚಲಿಸಿದಾಗ ಟರ್ನ್ಸ್ ವೆನ್ ಯು ಮೂವ್ಸ್ ಇನ್ ವೆಸ್ಟ್ ಡೈರೆಕ್ಷನ್ಸ್ ಆದಾಗ ಯಾವ ತರ ಇರುತ್ತೆ ಅನ್ನೋದು. ಸೊ ಇಷ್ಟು ಈಗ ಗೊತ್ತಾಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್, ಸೊ ಇದು ಆಯ್ತು. ಅಂಡ್ ನೆಕ್ಸ್ಟ್ ಒಂದು ಈಸ್ಟ್ ಆಯ್ತು, ಒಂದು ವೆಸ್ಟ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನ್ ಬರುತ್ತೆ? ಎಸ್ ಓಕೆ. ಸೇಮ್ ಇಮೇಜ್. ಈಗ ಒಂದು ಈಸ್ಟ್ ಆಯ್ತು, ವೆಸ್ಟ್ ನೋಡಿದ್ವಿ. ಈಗ ನೆಕ್ಸ್ಟ್ ಬರೋದೇ ಕಾನ್ಸೆಪ್ಟ್, ನೆಕ್ಸ್ಟ್ ಪಾಯಿಂಟ್ ಬರೋದು ಅದೇ ಪರ್ಸನ್, ಸೇಮ್ ಇಮೇಜ್. ಸೊ ಪರ್ಸನ್ ಮೂವ್ಸ್ ಇನ್ ನಾರ್ತ್ ಅಂದ್ರೆ ನಾರ್ತ್ ಗೆ ಹೋದಾಗ, ಆಲ್ಮೋಸ್ಟ್ ನಾರ್ತ್ ಡೈರೆಕ್ಷನ್ ಮಾಡಿದಾಗ ನಮ್ದೇ ರೈಟ್ ಅಂಡ್ ನಮ್ದೇ ಲೆಫ್ಟ್. ನಮ್ದೇ ರೈಟ್ ನಮ್ದೇ ಲೆಫ್ಟ್ ಮೀನ್ಸ್, ಸೊ ನಮ್ಮ ಬುಕ್ ಇರುತ್ತಲ್ಲ, ನಾವು ಬುಕ್ಕಲ್ಲಿ ಬರಿತೀವಲ್ಲ, ಅದು ನಮ್ದು ರೈಟ್ ಅಂಡ್ ನಮ್ದು ಲೆಫ್ಟ್. ಸೊ ಯಾವಾಗ? ವೆನ್ ಮೂವ್ಸ್ ಇನ್ ನಾರ್ತ್ ಡೈರೆಕ್ಷನ್ಸ್ ಆದಾಗ. ಈಗ ಆಪೋಸಿಟ್ ಆಗುತ್ತೆ. ಆಪೋಸಿಟ್ ಅಂದ್ರೆ ಪರ್ಸನ್ ಮೂವ್ಸ್ ಇನ್ ಲೆಫ್ಟ್ ಆದಾಗ. ಸೊ ಲೆಫ್ಟ್ ಆದಾಗ ಉಲ್ಟಾ. ಇದು ರೈಟ್ ಇರೋದು ಏನಾಗುತ್ತೆ? ಸೌತಿಗೆ ಪರ್ಸನ್ ಸೌತಿಗೆ ಬರುವಾಗ ರೈಟ್ ಇರೋದು ಲೆಫ್ಟ್ ಆಗುತ್ತೆ ಅಂಡ್ ಇಲ್ಲಿ ಲೆಫ್ಟ್ ಇರೋದು ಈ ಕಡೆ ರೈಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ನೀವು ಅನ್ಕೋಬೇಕು, ಸೊ ಬುಕ್ಕಲ್ಲಿ ಅವಾಗ್ಲೂ ನಾರ್ತ್ ಫೇಸಿಂಗ್ ಇದ್ರೆ ನಮ್ದೇ ರೈಟ್ ಅಂಡ್ ನಮ್ದೇ ಲೆಫ್ಟ್.
ಸೊ ಅದೇ ಸೌತ್ ಫೇಸಿಂಗ್ ಆದರೆ ನಮ್ಮ ರೈಟ್ ಏನಾಗುತ್ತೆ ಲೆಫ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಲೆಫ್ಟ್ ಏನಾಗುತ್ತೆ ರೈಟ್ ಆಗ್ತದೆ. ಸೊ ಇಷ್ಟು ಕ್ಲಿಯರ್ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಹೋಗೋಣ. ಒಂದು ಡೈರೆಕ್ಷನ್ಸ್ ನೋಡಿದ್ವಿ, ಅದಾದಮೇಲೆ ಆ್ಯಂಗಲ್ಸ್ ನೋಡಿದ್ವಿ, ಆ್ಯಂಡ್ ಈಗ ಪರ್ಸನ್ ಮೂವ್ ಆದಾಗ ಡೈರೆಕ್ಷನ್ಸ್ ಅಂದರೆ ವೆಸ್ಟಲ್ಲಿ ಹೋದಾಗ, ನಾರ್ತಲ್ಲಿ ಹೋದಾಗ, ಸೌತಲ್ಲಿ ಹೋದಾಗ ಯಾವ್ಯಾವ ಥರ ಅಂದರೆ ರೈಟ್ ಟು ಲೆಫ್ಟ್ ಏನಾಗುತ್ತೆ ಅನ್ನೋದನ್ನು ನೋಡಿದ್ವಿ. ಓಕೆ, ಹಾಗಾದರೆ ನೆಕ್ಸ್ಟ್ ಮತ್ತೆ ಏನಿದೆ ಅಂತ ನೋಡ್ತಾ ಹೋಗೋಣ. ಇನ್ನು ಏನೇನು ಬೇಕು ಹಾಗಾದರೆ ಕ್ಲಾಸ್ ಮಾಡಲಿಕ್ಕೆ ಬೇಸಿಕ್ಸ್ ಅಂತ ನೋಡ್ತಾ ಹೋಗೋಣ. ಜಸ್ಟ್ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಈಗ, ಯಾಕಂದರೆ ಬೇಸಿಕ್ ಆಯಿತು, ಬೇಕಾಗಿರೋದೇ ಅಷ್ಟು ಆ್ಯಂಗಲ್ಸ್ ಆ್ಯಂಡ್ ಈ ಥರ ಎಲ್ಲ ಇರ್ತದೆ, ಆ್ಯಂಗಲ್ಸ್ ಇರ್ತದೆ ಆ್ಯಂಡ್ ಡೈರೆಕ್ಷನ್ಸ್ ಅಂದರೆ ರೈಟ್ ಟು ಲೆಫ್ಟ್ ಏನಾಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ಆಲ್ಮೋಸ್ಟ್ ನಾವು ಮಾಡ್ಬೋದು.